ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋವೊಂದಿಗೆ ತಮ್ಮ ಮುಂದೆ ಬಂದಿದ್ದೇನೆ. ಈ 3 ಚರಣಗಳ ವಿಡಿಯೋವನ್ನು ತಮ್ಮ ಅವಗಾಹನೆಗೆ ನಾನು ಈಗ ಒಪ್ಪಿಸ್ತಾ ಇದ್ದೇನೆ. ಹಾಯ್ ಟು ಎವ್ರಿವನ್, ದಿಸ್ 3-part video of today is being read by me to all of you. I welcome you all to this video. 7ನೇ ಆಗಸ್ಟ್ 2024. ನಮಸ್ಕಾರ, ಶುಭೋದಯ. ಆತುರತೆ ಒಂದು ನ್ಯೂನತೆ. ಹಲವು ಬಾರಿ ಧಾವಂತದಿ ಎಲ್ಲೋ ಸಮಯಕ್ಕೆ ಮಾಡಲಾಗುವುದಿಲ್ಲವೋ, ಕ್ರಿಯಾ ಲೋಪವಾಗಿ ಬಿಡುತ್ತದೆಯೋ ಎಂಬ ಗೊಂದಲದಲ್ಲಿ ಆತುರಾತುರದಿ ಹಲವು ಬಾರಿ ಗೊಂದಲಕ್ಕೆ ಎಡೆ ಮಾಡಿಬಿಡುತ್ತೇವೆ. ನಿರ್ಧಾರವೇ ಇರಲಿ, ಕಾರ್ಯಾನುಚರಣೆಯೇ ಇರಲಿ, ಎಲ್ಲಕ್ಕೂ ನಿರ್ದಿಷ್ಟ ಸಮಯ ಹಾಗೂ ತಲುಪಬೇಕಾದ ಸಮೂಹವಿರುತ್ತದೆ. ಅತಿ ಶೀಘ್ರ ಅಥವಾ ಅತಿ ನಿಧಾನ ಎರಡೂ ನಿಯುಕ್ತರಿಗೆ ತಲುಪದೆ ಸೋತು ವ್ಯರ್ಥವಾಗುವ ಸಂಭವವೇ ಹೆಚ್ಚು. ಜೊತೆಗೆ ಅತಿ ಆತುರ ನಮ್ಮ ಮೇಲೆ ಮಾನಸಿಕ ಒತ್ತಡ ಹೇರುವುದಲ್ಲದೆ ನಿಯುಕ್ತರ ಕಡೆಗಾಣಿಸಿ ಸ್ವಪ್ರಲಾಪ ಆಗಿಬಿಡುವ ಸಾಧ್ಯತೆಯೂ ಹೆಚ್ಚು. ಯೋಚಿಸಿ, ನಿಯುಕ್ತರ ಗುರುತಿಸಿ, ತೊಡಗಿಸಿಕೊಳ್ಳುತ್ತಾ ಒಡಗೂಡಿ ಹೇರದೆ ಗೊಂದಲರಹಿತವಾಗಿ ಸರಿ ಸಮಯದಿ ಪ್ರಸ್ತುತಪಡಿಸುವುದು ಒಂದು ಬದ್ಧತೆ. ಅದು ನೀಡುವ ಮನತೃಪ್ತಿ ಹಾಗೂ ತಲುಪಿಸಿದ ಹಿರಿಮೆಯೇ ಉತ್ತಮವಲ್ಲವೇ? ಶುಭೋದಯ. ಈಗ ಮುಂದಿನ ಭಾಗ ಭಗವದ್ಗೀತೆಯ 3ನೇ ಅಧ್ಯಾಯದ ಮುಂದುವರಿದ ಭಾಗ. 2ನೇ ದಿನದ ಈ ಒಂದು ಪಠನ 3ನೇ ಅಧ್ಯಾಯದ್ದು ಶ್ಲೋಕ 12ರಿಂದ 22ರವರೆಗೆ. ಇದು ಕರ್ಮಯೋಗ ಬಹುಶಃ ಭಗವದ್ಗೀತೆಯಲ್ಲಿರುವಂತಹ ನಮ್ಮ ಕರ್ಮಗಳ ಯಾವ ರೀತಿಯಾಗಿ ನಮಗೆ ಬೇಕಾಗುತ್ತೆ, ಯಾವ ರೀತಿಯಾಗಿ ನಾವು ಅದನ್ನು ಅಳವಡಿಸಿಕೊಳ್ಬೇಕು, ಯಾವ ರೀತಿಯಾಗಿ ಅದರ ಫಲಾಫಲಗಳು ಏನಿರುತ್ತೆ ಅನ್ನೋದಕ್ಕೆ ಒಂದು ಉತ್ತಮವಾದಂತಹ ಅಧ್ಯಾಯ. ದಿಸ್ ಚಾಪ್ಟರ್ 3 ಶ್ಲೋಕ 11 to 22 ಆಫ್ ಕರ್ಮಯೋಗ is being recited. This is the second day of recitation of chapter 13 from ಶ್ಲೋಕ 12 to 22. ಮೊದಲಿಗೆ ಪ್ರಾರ್ಥನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣೌ ವಂದೇ ಜಗದ್ಗುರುಂ. ಶ್ರೀಕೃಷ್ಣೌ ವಂದೇ ಜಗದ್ಗುರುಂ. ಈಗ ಶ್ಲೋಕ 12ರಿಂದ 22ರವರೆಗೆ. ಇಷ್ಟಾನುಭೋಗಾನ್ ಹಿ ವೋ ದೇವಾ ಧಾಸ್ಯಂತೆ ಯಜ್ಞಭಾವಿತಾಃ ಥೈರ್ದತ್ತಾನ ಪ್ರದಾಯೈಭ್ಯೋ ಯೋಂ ಭುಕ್ತೇಸ್ತೇನ ಏವ ಸಹ ಯಜ್ಞಶಿಷ್ಟಾಶಿನಃ ಸಂತೋ ಮುಚ್ಯಂತೆ ಸರ್ವಕಿಲ್ಬಿಷೈಃ ಭುಂಜತೆ ತ್ವಘಂ ಪಾಪಾ ಯೇ ಪಚಂತ್ಯಾತ್ಮಕಾರಣಾತ್ ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞಕರ್ಮ ಸಮುದ್ಭವಃ ಕರ್ಮ ಬ್ರಹ್ಮೋದ್ಭವೌ ವಿದ್ಧಿ ಬ್ರಹ್ಮಾಕ್ಷರ ಸಮುದ್ಭವಂ ತಸ್ಮಾತ್ ಸರ್ವಗತಂ ಬ್ರಹ್ಮ ನಿತ್ಯೈ ಯಜ್ಞೋ ಪ್ರತಿಷ್ಠಿತಂ. ಏವಂ ಪ್ರವರ್ತಿತೈಂ ಚಕ್ರನ್ ನಾನುವರ್ತಾಯತಿ ಹಯಃ ಅಗಾಯುರಿಂದ್ರಿಯಾರಾಮೋ ಮೋಘಂ ಪಾರ್ಥ ಸಜೀವತಿ. ಯಸ್ತ್ವಾತ್ಮರತಿರೇವಾ ಸ್ಯಾದ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವಾಚ ಸಂತುಷ್ಟಸ್ತಸ್ಯ ಕಾರ್ಯನ್ನ ವಿದ್ಯತೆ. ನೈವ ತಸ್ಯ ಕೃತಾನಾರ್ಥೋ ನ ಕೃತೇನೇಹ ಕಶ್ಚನ ನ ಚಾಸ್ಯ ಸರ್ವಭೂತೇಷು ಕಶ್ಚಿದರ್ತವ್ಯಪಾಶ್ರಯಃ
तस्मादसक्तः सततं कार्यं कर्म समाचर असक्तो ह्यचरन् कर्म परमाप्नोति पूरुषः कर्मण्यैव हि संसिद्धिम् आस्थिता जनकादयः लोकसंग्रहमेवापि सम्पश्यन् कर्तुमर्हसि यद्यादचरति श्रेष्ठस्तत्तदेवेतरो जनः स यत्प्रमाणं कुरुते लोकस्तदनुवर्तते न मे पार्थस्ति कर्तव्यं त्रिषु लोकेषु किंचन न नवाप्तमवाप्तव्यौ वर्त एव च कर्मणि योगेशं सच्चिदानन्दौ वासुदेवौ रजप्रियं धर्म संस्थापकौ वीरं ಕೃಷ್ಣೌ ವಂದೇ ಜಗದ್ಗುರುಂ. ಇದು ಅಧ್ಯಾಯ 3 ಶ್ಲೋಕ 12ರಿಂದ 22ರವರೆಗಿನ ವಾಚನ. ಈಗ ನಾವು ನಮ್ಮ ಮುಂದಿನ ಚರಣ ಕಗ್ಗದ 211ರಿಂದ 220ರವರೆಗಿನ ಕಗ್ಗದ ವಾಚನ ತಮ್ಮ ಮುಂದೆ ನಾನು ತಗೊಂಡು ಬರ್ತಾ ಇದ್ದೇನೆ. ಇದು ಕನ್ನಡದ ಮಹಾಭಗವದ್ಗೀತೆ. DVGಯವರ ಚರಣ ಕಮಲಗಳಿಗೆ ಎಂದಿನಂತೆ ವಂದಿಸುತ್ತಾ ಇಂದಿನ ಈ ಒಂದು ಹಿರಿಯ ಚೇತನದ ನೆನಪಿನೊಂದಿಗೆ ಈ ಒಂದು ಉತ್ತಮವಾದಂಥ 211ರಿಂದ 220ರವರೆಗಿನ ಕಗ್ಗಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮನಸ್ಸು ಬೆಳೆದಂತೆಲ್ಲ ಹಸಿವು ಬೆಳೆವುದಯ್ಯ, ತಣಿಸಲದ ನೊಗೆವುದು ಬಗೆ ಬಗೆಯ ಯುಕ್ತಿ. ಮನುಜನೇಳಿಗೆಯದರಿನ್ ಆ ಮನಸ್ಸಿನೇಳಿಗೆಗೆ ಕೊನೆಯಲ್ಲಿ ಚಿಂತಿಸಲು ಮಂಕುತಿಮ್ಮ. ದಿನ ದಿನವೂ ಹಳಸುವುವು, ದಿನ ದಿನವೂ ಕೊಳೆಯುವುವು, ಮನುಜ ಕುಲದಲ್ಲೆಲ್ಲ ಕೃತಿ ವಿಜಯ ವಿಭವಗಳು. ಅನುದಿನವು ಮತ್ತವನು ತೊಳೆದು ಹೊಸತೆನಿಸುವುದೇ ಜನುಮ ಸಫಲತೆ ನಿನಗೆ ಮಂಕುತಿಮ್ಮ. ಸಹಜಗುಣವೆಂದುಪೇಕ್ಷಿಸಿಪೆಯ ನಿನ್ನವ ಗುಣವ. ಸಹಜವನು ಬಿಟ್ಟಲಗದಿಹುದು ಮೃಗಕೀಟ, ಸಹಜಮ ಶಿಕ್ಷಿಸುತ್ತೆ ಲೋಕ ಸಂಸ್ಥಿತಿ ಗದನು. ಯೋಜಿಪುದೆ ನರ ಮಹಿಮೆ ಮಂಕುತಿಮ್ಮ. ಸಹಜ ನಗ್ನತೆ ನಮಗೆ ಸಹಜ ನಡೆ ನುಡಿಗಳು, ಬಹುಯುಗದ ಸಂಸ್ಕಾರ ವಸ್ತ್ರ ಸಿಂಗಾರ. ಸಹಜತೆ ನಿರಕ್ಷರತೆ ವಿದ್ಯತಾಂ ಕೃತಕವಲ, ಸಹಜದಿನೆ ಕೃತಕಮಂ ಮಂಕುತಿಮ್ಮ. ಇಹುದಂಕಿ ತೊಳಿತಿಹುದು ಬಳಿತ ಗಳಿಸಲ್ಬಹುದು, ಸಹಸಿಸುವೆನದಕ ಕೆನುವ ಮತಿಯನೇ ಪ್ರಗತಿ. ರಹಸ್ಯದ ಬುಗ್ಗೆಯದು ಚಿಮ್ಮುತಿಹುದಲ್ಲದೊಳು, ಸಹಜವಾಮ ಮತಿ ಕೃತಕ ಮಂಕುತಿಮ್ಮ. ಸಿರಿ ಸೊಬಗುಗಳ ಬೆದಕು ಕೆಳೆಬಲುಮೆಗಳ ಬೆದಕು, ಪರಬೊಮ್ಮ ನಾಟಕದ ವೇಷ ಚೇಷ್ಟೆಗಳು. ಅರಸುತಿಹ ಜೀವನಾಯಕನು ನಾಯಕಿಯವನ ಕೆರಳಿಸುವ ಮೋಹ ರುಚಿ ಮಂಕುತಿಮ್ಮ. ಆಗಸದ ಬಾಗು ಚಂದ್ರಮನ ಗುಂಡಿನ ನುಣ್ಣು, ಸಾಗರದ ತೆರೆವಂಕು ಗಿಡ ಬಳ್ಳಿ ಬಳುಕು. ಮೇಘವರ್ಣ ಛಾಯೆ ಈ ಸೃಷ್ಟಿಯಂ ನಮ್ಮೊಳಗಾಗಿಹುದು ರೂಪ ರುಚಿ ಮಂಕುತಿಮ್ಮ. ಆಗಸದ ಬಾಗು ಚಂದ್ರಮನ ಗುಂಡಿನ ಮಣ್ಣುಣ್ಣು, ಸಾಗರದ ತೆರೆವಂಕು ಗಿಡ ಬಳ್ಳಿ ಬಳುಕು. ಮೇಘವರ್ಣ ಛಾಯೆ ಈ ಸೃಷ್ಟಿಯಂ ನಮ್ಮೊಳಗಾಗಿಹುದು ರೂಪ ರುಚಿ ಮಂಕುತಿಮ್ಮ. ಪರಿಪರಿಯ ರೂಪಿನಲ್ಲಿ ಕಾಂತಿಯಲಿ ರಾಗದಲ್ಲಿ ನೆರೆಯಿಸುತ್ತ ಪರಿಪರಿಯರ ಸಂಗಳಂ ಪ್ರಕೃತಿ.
ಕೆರಳಿಸುತ್ತ ಹಸಿವುಗಳ ಸವಿಗಳನ್ನು ಕಲಿಸುವಳು ಗುರು ರುಚಿಗೆ ಸೃಷ್ಟಿಯಲ ಮಂಕುತಿಮ್ಮ. ಅರೆಯರೆಯ ನಮಗೆ ತೋರ್ಪಲವು ಚಲುವುಗಳೆಲ್ಲ ಪರಿಪೂರ್ಣ ಸುಖ ಸತ್ವ ಸಾಗರದ ತೆರೆಗಳು. ತರಣಿ ದೊರೆದೊಳಿಹನು ಕಿರಣ ನಮಗೆಟುಕುವುದು ತೆರೆಯು ನೆರೆತದ ಕುರುಹು ಮಂಕುತಿಮ್ಮ. ಸೌಂದರ್ಯ ಬಾಂಧವ್ಯಗಳು ಸತ್ಯವಲ್ಲದೊಡೆ ಕುಂದು ಒಡೆಯದ ಸತ್ಯವಿಳೆಯಲ್ಲಿನಲ್ಲಿ. ಗಂಧಾನಿಲಂಗಳವು ಪರಸತ್ವ ಪುಷ್ಪದವು ಸಂದೇಹವೇ ನೆಲವು ಮಂಕುತಿಮ್ಮ. ಇವು ಇಂದಿನ 211ರಿಂದ 220ರವರೆಗಿನ ಕಗ್ಗದ ಸಾಲುಗಳು. ಎಂದಿನಂತೆ ನನ್ನ ವಿಡಿಯೋವನ್ನು ತಾವು ಮತ್ತೊಮ್ಮೆ ಕೇಳಿ ಆನಂದಿಸಿ ಲೈಕ್ ಮಾಡಿ, ಜೊತೆಗೆ ಬೇರೆಯವರಿಗೆ ಹಂಚಿಕೊಳ್ಳಿ. ಇನ್ನೂ ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನನಗೆ ಇನ್ನೂ ಹೆಚ್ಚಿನ ಎನ್ಕರೇಜ್ಮೆಂಟ್ ಬರೋದ್ರಿಂದ ನಾನು ಹೆಚ್ಚು ವಿಡಿಯೋಗಳನ್ನು ಮತ್ತು ಮಾಡಬಹುದು. ಥ್ಯಾಂಕ್ ಯು ವೆರಿ ಮಚ್ ಟು ಎವ್ರಿ ಒನ್. ಇಟ್ಸ್ a great thing that you all have listened. Please try to share, like, and also share it with your friends, and also subscribe if you have not subscribed so far to the channel. Thank you very much. Wish you all the best. All the good things should happen to you today. Wish that all your desires are fulfilled without any hurdles. Wish you all the best. ಶುಭೋದಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ದಿನ ಎಲ್ಲ ಶುಭ ಕಾರ್ಯಗಳು ನಿಮ್ಮಲ್ಲಿ ನೆರವೇರಲಿ. ಎಲ್ಲರೂ ನಿಮ್ಮನ್ನು ಪ್ರಶಂಸಿಸುವಂತಾಗಲಿ. ನಿಮ್ಮ ಆತ್ಮಸಂತೃಪ್ತಿ ಖಂಡಿತವಾಗಲೂ ಸಿಗಲಿ ಅಂತ ಆಶಿಸುತ್ತಾ ಇಂದಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಶುಭೋದಯ.